ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇಂದ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಹುದ್ದೆಗಳ ಅಡ್ಮಿಷನ್ ಟಿಕೆಟ್ ಕುರಿತು ಒಂದು ಅಪ್ಡೇಟ್ ರಿಲೀಸ್ ಆಗಿದೆ. ಸೊ ಅದೇನೆಂದರೆ, ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಹುದ್ದೆಗಳ ಹಾಲ್ ಟಿಕೆಟ್ ಡೌನ್ಲೋಡ್ ಲಿಂಕನ್ನು ಬಿಡುಗಡೆ ಮಾಡಿದ್ದಾರೆ. ಸೊ ಹಾಗಾದರೆ ಹಾಲ್ ಟಿಕೆಟ್ನ ಹೇಗೆ ಡೌನ್ಲೋಡ್ ಮಾಡ್ಕೋಬೇಕು, ಯಾವೆಲ್ಲ ಡೀಟೇಲ್ಸ್ನ ಹಾಕಬೇಕು, ಅದೇ ರೀತಿ ಸಿಲ್ಲಿ ಮಿಸ್ಟೇಕ್ಸ್ನ ಯಾವ ರೀತಿ ಅವಾಯ್ಡ್ ಮಾಡಬೇಕು, ಸೊ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡುವಾಗ ಏನೆಲ್ಲ ಆಪ್ಷನ್ಸ್ನ ಎಂಟರ್ ಮಾಡಬೇಕು, ಎಕ್ಸಾಮ್ ಡೇಟ್ ಯಾವಾಗ, ಟೈಮಿಂಗ್ಸ್ ಏನು, ಸೊ ಪ್ರತಿಯೊಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ವಾಚ್ ಮಾಡಿ. ಸೊ ಹಾಗೆ ಯಾರೆಲ್ಲ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲೈಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಸೊ ಇದರಿಂದ ಲೇಟೆಸ್ಟ್ ಅಪ್ಡೇಟ್ಸ್ಗಳು ಏನೇ ಇದ್ದರೂ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ರಿಲೇಟೆಡ್ ಅದು ನಿಮಗೆ ಬೇಗ ರೀಚ್ ಆಗುತ್ತೆ. ಹಾಗೆ ನಮ್ಮ ಅಫಿಷಿಯಲ್ ಟೆಲಿಗ್ರಾಮ್ ಚಾನಲ್ ಕೂಡ ನೀವು ಜಾಯ್ನ್ ಆಗ್ಬೋದು, ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಸೊ ಹಾಗಾದರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನೋಡಿ ಫ್ರೆಂಡ್ಸ್, ಇಂದ ಅಫಿಷಿಯಲ್ ಆಗಿ ಲಿಂಕನ್ನು ಬಿಡುಗಡೆ ಮಾಡಿದ್ದಾರೆ. ಸೊ ತಾವು ನೋಡ್ಬೋದು, ಪೊಲೀಸ್ ಇಲಾಖೆ ಸಿವಿಲ್ ಕಾನ್ಸ್ಟೇಬಲ್ RPC ಮತ್ತು KK ಹೈದರಾಬಾದ್ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕ ಎರಡೂ ವಿಭಾಗದ ಅಭ್ಯರ್ಥಿಗಳಿಗೆ ಇದೊಂದು ಲಿಂಕ್ ಆಗಿರುತ್ತೆ. ಈ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಆಲ್ರೆಡಿ ನಾನು ಓಪನ್ ಮಾಡಿದ್ದೀನಿ. ಇತ್ತೀಚಿನ ಪ್ರಕಟಣೆಗಳಲ್ಲಿ ಈ ಲಿಂಕ್ ನಿಮಗೆ ಸಿಗುತ್ತೆ. ಓಕೆ, ಸೊ ಡಿಸ್ಕ್ರಿಪ್ಷನಲ್ಲೂ ಇರುತ್ತೆ. ಸೊ ಇಲ್ಲಿ ನೋಡ್ಬೋದು, ಮೊದಲನೇದಾಗಿ ಈ ರೀತಿ ಒಂದು ಡ್ಯಾಶ್ ಬೋರ್ಡ್ ಇರುತ್ತೆ, ಅಂದರೆ ಒಂದು ಪೇಜ್ ಇರುತ್ತೆ. ಸೊ ಇದರಲ್ಲಿ ನೋಡ್ಬೋದು ಅಡ್ಮಿಷನ್ ಟಿಕೆಟ್ ಅಂತ ಇದೆ, ಕೆಲವು ಇನ್ಸ್ಟ್ರಕ್ಷನ್ಸ್ಗಳಿದ್ದಾವೆ. ಓಕೆ, ಸೊ ಇಲ್ಲಿ ಏನೇನು ಕೊಟ್ಟಿದ್ದಾರೆ, ಪರೀಕ್ಷಾ ಎಕ್ಸಾಮಿನೇಷನ್ನು. ಸೊ ಯಾರೆಲ್ಲ RPC ವಿಭಾಗದ ಅಭ್ಯರ್ಥಿಗಳಿದ್ದೀರಾ ಅವರು RPC ಸೆಲೆಕ್ಟ್ ಮಾಡ್ಕೊಳ್ಳಿ. KK ಇರೋರು ಕಲ್ಯಾಣ ಕರ್ನಾಟಕ ವಿಭಾಗದ ಅಭ್ಯರ್ಥಿಗಳು ಕಲ್ಯಾಣ ಕರ್ನಾಟಕ ಸೆಲೆಕ್ಟ್ ಮಾಡಿಕೊಂಡು, ಸೊ ಇಲ್ಲಿ ನೆಕ್ಸ್ಟ್ ಡೀಟೇಲ್ಸ್ನ ಎಂಟರ್ ಮಾಡಬೇಕು. ಸೊ ಇಲ್ಲಿ ನೋಡಿ, ಅರ್ಜಿ ಸಂಖ್ಯೆ, ಅಪ್ಲಿಕೇಶನ್ ನಂಬರು, ಎನ್ರೋಲ್ಮೆಂಟ್ ID. ಸೊ ಓಕೆ, ಅಪ್ಲಿಕೇಶನ್ ನಂಬರ್ ಹಾಕ್ಬೋದು ಅಥವಾ ಎನ್ರೋಲ್ಮೆಂಟ್ ID. ಸೊ ಇದೆರಡರಲ್ಲಿ ಒಂದು ಯಾವುದಾದ್ರೂ ನೀವು ಎಂಟರ್ ಮಾಡಬೇಕು ಇಲ್ಲಿ. ಸೊ ಅದೇ ರೀತಿ ಇಲ್ಲಿ ಅಭ್ಯರ್ಥಿಯ ಹೆಸರು. ಸೊ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ, ಅಭ್ಯರ್ಥಿಯು ಫಸ್ಟ್ 4 ಲೆಟರ್ ಆಫ್ ದಿ ಕ್ಯಾಂಡಿಡೇಟ್ ಆ್ಯಸ್ ಎಂಟರ್ಡ್ ಇನ್ ದಿ ಅಪ್ಲಿಕೇಶನ್. ಸೊ ನಿಮ್ಮ ಅಪ್ಲಿಕೇಶನಲ್ಲಿ ನೀವು ಏನು ನೇಮನ್ನು ಕೊಟ್ಟಿರ್ತೀರ ಅದರ ಒಂದು ಫಸ್ಟ್ 4 ಲೆಟರ್ ಅಷ್ಟೇ ಇಲ್ಲಿ ಎಂಟರ್ ಮಾಡಬೇಕು. ಅಕ್ಯುರೇಟ್ಲಿ ಟು ಡೌನ್ಲೋಡ್ ದಿ ಅಡ್ಮಿಷನ್ ಟಿಕೆಟ್ ಫಸ್ಟ್ 4 ಲೆಟರ್ ಮಾತ್ರ ನೀವು ಎಂಟರ್ ಮಾಡಿ, ಇಲ್ಲಿ ಕ್ಯಾಪ್ಸಲ್ಲಿ ಎಂಟರ್ ಮಾಡಿ. ಅದೇ ರೀತಿ ನೋಡಿ, ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ RPC 2 ಆಗಸ್ಟ್ 2026 ಸಂಡೇ ಈ ಒಂದು ಪರೀಕ್ಷೆ ಇರುತ್ತೆ. ಬೆಳಗ್ಗೆ 10:30ರಿಂದ 12 ಗಂಟೆವರೆಗೆ ಈ ಒಂದು ಪರೀಕ್ಷೆ ಇರುತ್ತೆ. ಅದೇ ರೀತಿ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಕಲ್ಯಾಣ ಕರ್ನಾಟಕದವರೆಗೂ ಕೂಡ 2 ಆಗಸ್ಟ್ 2026 ಭಾನುವಾರ ಈ ಒಂದು ಪರೀಕ್ಷೆ ಇರುತ್ತೆ. ಅವರಿಗೆ ಟೈಮಿಂಗ್ಸ್ ಬಂದುಬಿಟ್ಟು 2:30ರಿಂದ 4 ಗಂಟೆ ತನಕ ಇರುತ್ತೆ. ಅದೇ ರೀತಿ ಎಕ್ಸಾಮ್ ಸೆಂಟರ್ಸ್ ಎಲ್ಲ ನಿಮ್ಮ ಹಾಲ್ ಟಿಕೆಟಲ್ಲಿ ಕೊಟ್ಟಿರ್ತಾರೆ, ಹಾಗೆ ಇನ್ಸ್ಟ್ರಕ್ಷನ್ಸ್ ಕೂಡ ಕೊಟ್ಟಿರ್ತಾರೆ. ಯಾವುದೆಲ್ಲ ಎಕ್ಸಾಮ್ಸಲ್ಲಿ ಬ್ಯಾನ್ ಮಾಡಲಾಗಿದೆ, ಅಂದರೆ ಯಾವೆಲ್ಲ ವಸ್ತ್ರ ಸಂಹಿತೆ ಕೂಡ ಇದೆ. ಸೊ ಯಾವ ಬಟ್ಟೆಗಳನ್ನು ಹಾಕೊಂಡು ಹೋಗಬೇಕು, ಯಾವ ಥರ ಬರಬೇಕು, ಅಂದರೆ ಬೆಲ್ ಟೈಮಿಂಗ್ಸ್ ಆಗಿರ್ಬೋದು, ಪ್ರತಿಯೊಂದನ್ನು ಮುಂದಿನ ವಿಡಿಯೋದಲ್ಲಿ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ಆಲ್ರೆಡಿ ಈ ಹಿಂದೆನೂ ಕೂಡ ಇಂದ ತುಂಬ ಎಕ್ಸಾಮ್ಸ್ನ ಬರೆದಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ಅವರಿಗೆಲ್ಲ ಗೊತ್ತಿದೆ ಯಾವ ರೀತಿ ಹೋಗ್ಬೇಕಂತ. ಯಾರೆಲ್ಲ ಫ್ರೆಷರ್ಸ್ ಇದ್ದೀರಾ, ಸೊ ಅವ್ರಿಗೂ ಕೂಡ ಶಾರ್ಟಾಗಿ ನೋಡಿ, ಎಕ್ಸಾಮಿನೇಷನ್ಗೆ ಹೋಗುವಾಗ ಹಾಫ್ ಶರ್ಟ್ ಹಾಕೊಂಡೋಗಿ, ಮತ್ತು ಫುಲ್ ಸ್ಲೀವ್ಸ್ ಅಲೋವ್ ಮಾಡೋದಿಲ್ಲ, ಜೀನ್ಸ್ ಅಲೋವ್ ಮಾಡೋದಿಲ್ಲ, ಫಾರ್ಮಲ್ ಶರ್ಟ್ಸ್ ಹೋಗಿ, ಶೂ ಅಲೋವ್ ಮಾಡೋದಿಲ್ಲ, ಸಾಕ್ಸ್ ಅಲೋವ್ ಮಾಡೋದಿಲ್ಲ, ಸ್ಲಿಪ್ಪರ್ಸ್ ಹಾಕ್ಕೊಂಡು ಹೋಗಿ. ಅದೇ ರೀತಿ ಮಹಿಳಾ ಅಭ್ಯರ್ಥಿಗಳಿಗೆ ಅವರು ಕೂಡ ಜಾಸ್ತಿ ಒಡವೆ ಆಭರಣಗಳನ್ನು ಹಾಕ್ಕೊಂಡು ಹೋಗೋಂಗಿಲ್ಲ, ಸಿಂಪಲಾಗಿ ಡ್ರೆಸ್ಸಲ್ಲಿ ಹೋಗಬೇಕು. ಸೊ ಅದೇ ರೀತಿ ಕೆಲವು ಇನ್ಸ್ಟ್ರಕ್ಷನ್ಸ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ, ಏನೆಲ್ಲ ಅಲೋವ್ ಮಾಡ್ತಾರೆ, ಏನೆಲ್ಲ ಅಲೋವ್ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು. ಸೊ ಈಗ ಎಕ್ಸಾಮ್ ಡೇಟ್ ಬಂದುಬಿಟ್ಟು 2 ಆಗಸ್ಟ್ 2026 ಭಾನುವಾರ ಇರುತ್ತೆ. ಫಸ್ಟ್ ಪೇಪರು ಅಂದರೆ RPC ವಿಭಾಗದವರಿಗೆ 10:30ರಿಂದ 12 ಗಂಟೆ ಇರುತ್ತೆ. ಕಲ್ಯಾಣ ಕರ್ನಾಟಕ ವಿಭಾಗದವರಿಗೆ ಮಧ್ಯಾಹ್ನ 2 ಗಂಟೆಯಿಂದ 4 ಗಂಟೆ ತನಕ ಇರುತ್ತೆ. ಓಕೆ, 2:30ರಿಂದ 4 ಗಂಟೆ ತನಕ ಇರುತ್ತೆ. ಸೊ ಇದು ಕಲ್ಯಾಣ ಕರ್ನಾಟಕ ಮತ್ತು ಹೈದರಾಬಾದ್ RPC ವಿಭಾಗ ಎರಡೂ ವಿಭಾಗದ ಅಭ್ಯರ್ಥಿಗಳಿಗೆ ಇದೊಂದು ಪರೀಕ್ಷೆ ಆಗಿರುತ್ತೆ. ಐ ಹೋಪ್ ಅದೇ ರೀತಿ ನಿಮಗೆ ಇಲ್ಲಿ ನೋಡಿ, ನಿಮ್ಮ ನೆಕ್ಸ್ಟು ಕ್ಯಾಪ್ಚಾ ಎಂಟರ್ ಮಾಡಿಬಿಟ್ಟು, ನೆಕ್ಸ್ಟ್ ಇಲ್ಲಿ ಕ್ಯಾಪ್ಚಾ ಕೊಟ್ಟಿದ್ದಾರೆ ನೋಡಿ, ಕ್ಲೀನಾಗಿ ಎಂಟರ್ ಮಾಡಿಬಿಟ್ಟು ಸಬ್ಮಿಟ್ ಮಾಡಿದರೆ ನಿಮ್ಮ ಹಾಲ್ ಟಿಕೆಟ್ ಡೌನ್ಲೋಡಿಂಗ್ ಪ್ರೊಸೆಸ್ ಇಲ್ಲಿ ಸ್ಟಾರ್ಟ್ ಆಗುತ್ತೆ. ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಅದೇ ರೀತಿ ಹಾಲ್ ಟಿಕೆಟ್ ಡೌನ್ಲೋಡ್ ಆದಮೇಲೆ ಅದರ ಒಂದು ನಿಮ್ಮ ಸಿಗ್ನೇಚರ್ ಮತ್ತು ಫೋಟೋ ಕಾಪಿ ಕರೆಕ್ಟಾಗಿ ಬಂದಿದೆಯಾ ಚೆಕ್ ಮಾಡ್ಕೊಳ್ಳಿ. ಸೊ ಫೋಟೋ ಕಾಪಿಯಲ್ಲಿ ಏನಾದರೂ ಕ್ಲಿಯಾರಿಟಿ ಇಲ್ಲ ಅಂತಂದರೆ ಒಂದು ಪಾಸ್ಪೋರ್ಟ್ ಅಥವಾ ಸ್ಟ್ಯಾಂಪ್ ಸೈಜ್ ಫೋಟೋ ಇಟ್ಕೊಂಡು ಹೋಗಿ. ಓಕೆ, ಹೋಗುವಾಗ ಅದೇ ರೀತಿ ಒಂದು ಒರಿಜಿನಲ್ ID ಪ್ರೂಫ್. ಸೊ ನಿಮ್ಮ ಕರ್ನಾಟಕ ಸರ್ಕಾರದಿಂದ ಕೊಟ್ಟಿರ್ತಕ್ಕಂಥ ಅಥವಾ ಸೆಂಟ್ರಲ್ ಗೌರ್ಮೆಂಟಿಂದ ಬಂದಿರತಕ್ಕಂಥ ಒಂದು ನಿಮ್ಮ ID ಪ್ರೂಫ್ನ ಕೂಡ ಒಂದು ಜೊತೆಗೆ ಇಟ್ಕೊಂಡು ನೀವು ಪರೀಕ್ಷಾ ಕೇಂದ್ರಕ್ಕೆ ಹೋಗಬೇಕಾಗ್ತದೆ. ಓಕೆ, ಐ ಹೋಪ್ ಇದು ನಿಮಗೆ ಕ್ಲಿಯರ್ ಆಗಿದೆ ಅಂದ್ಕೊಂಡಿದ್ದೀನಿ. ಇಲ್ಲಿ ಸಿಲ್ಲಿ ಮಿಸ್ಟೇಕ್ಸ್ ಮಾಡೋದೇನಪ್ಪ ಅಂತಂದರೆ ನೋಡಿ, ಇಲ್ಲಿ ಫಸ್ಟ್ 4 ಲೆಟರ್ ಎಂಟರ್ ಮಾಡೋದ್ರಲ್ಲಿ ತಪ್ಪು ಮಾಡ್ತೀರಾ, ಅಥವಾ ಇಲ್ಲಿ ಅಪ್ಲಿಕೇಶನ್ ನಂಬರ್ ಅಥವಾ ಎನ್ರೋಲ್ಮೆಂಟ್ ID ಎಂಟರ್ ಮಾಡೋದ್ರಲ್ಲಿ ಕೂಡ ತಪ್ಪು ಮಾಡ್ತೀರಾ. ಕ್ಯಾಪ್ಚಾ ಕೂಡ ಕೇಸ್ ಸೆನ್ಸಿಟಿವ್ ಇರುತ್ತೆ, ನೋಡಿಬಿಟ್ಟು ಇಲ್ಲಿ ಎಂಟರ್ ಮಾಡಿ. ಹಾಗೆ ನೋಡಿ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ವಿಡಿಯೋ ಇನ್ಫಾರ್ಮೇಟಿವ್ ಅನಿಸಿದರೆ ದಯವಿಟ್ಟು ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.